ಓಂ ಶಾಂತಿ. ಬೇಅದ್ದಿನ ತಂದೆಯು ನಮ್ಮ ತಂದೆಯೇ ಆಗಿದ್ದಾರೆ, ಶಿಕ್ಷಕನೂ ಆಗಿದ್ದಾರೆ, ಸದ್ಗುರುವೂ ಆಗಿದ್ದಾರೆ. ಅವರು ಸರ್ವವ್ಯಾಪಿಯಾಗಲು ಸಾಧ್ಯವಿಲ್ಲವೆಂದು ಸಿದ್ಧ ಮಾಡಿ ತಿಳಿಸಿಕೊಡಿ. ಇಡೀ ಪ್ರಪಂಚದಲ್ಲಿ ಈ ಸಮಯದಲ್ಲಿ ರಾಹುವಿನ ದೆಸೆ ಇದೆ. ಈ ಕಾರಣದಿಂದ ದುಃಖವಿದೆ. ಬೃಹಸ್ಪತಿ ತಂದೆಯು ಯಾವಾಗ ಬರುತ್ತಾರೆಯೋ ಆಗ ಎಲ್ಲರ ಮೇಲೂ ಬೃಹಸ್ಪತಿ ದೆಸೆಯು ಕುಳಿತುಕೊಳ್ಳುತ್ತದೆ. ಸತ್ಯ ತ್ರೇತಾಯುಗದಲ್ಲಿ ಬೃಹಸ್ಪತಿ ದೆಸೆ ಇರುತ್ತದೆ. ರಾವಣನ ಹೆಸರು ಚಿಹ್ನೆ ಇರುವುದಿಲ್ಲ. ಆದುದರಿಂದ ಅಲ್ಲಿ ದುಃಖವಾಗುವುದಿಲ್ಲ. ನಾವಾತ್ಮರಾಗಿದ್ದೇವೆ. ನಮ್ಮ ಮನೆಯಿಂದ ನಾವು ಬಹಳ ದೂರದಿಂದ ಇಲ್ಲಿಗೆ ಬಂದು ಈ ಶರೀರದಲ್ಲಿ ಪಾತ್ರವನ್ನಭಿನಯಿಸಲು ಪ್ರವೇಶ ಮಾಡುತ್ತೇವೆ. ಆತ್ಮವೇ ಪಾತ್ರವನ್ನಭಿನಯಿಸುತ್ತದೆ. ಇದಾಗಿದೆ ಆತ್ಮ ಮತ್ತು ಪರಮಾತ್ಮನ ಅರ್ಥಾತ್ ತಂದೆ ಮತ್ತು ಮಕ್ಕಳ ಮೇಳವಾಗಿದೆ. ಇದು ಕಲ್ಯಾಣಕಾರಿ ಮಿಲನವಾಗಿದೆ. ಬೇರೆಲ್ಲವೂ ಅಕಲ್ಯಾಣಕಾರಿಯಾಗಿದೆ. ತಂದೆಯ ನೆನಪಿನಿಂದಲೇ ನೀವು ಮಕ್ಕಳ ಜನ್ಮ ಜನ್ಮಾಂತರ ಪಾಪಗಳು ಭಸ್ಮವಾಗುತ್ತದೆ. ಇದನ್ನು ಯೋಗವೆಂದು ಹೇಳಬಾರದು. ಯೋಗವನ್ನು ಸನ್ಯಾಸಿಗಳು ಕಲಿಸುತ್ತಾರೆ. ಯಾವ ಮಕ್ಕಳು ಸಹ ತಮ್ಮ ಲೌಕಿಕ ತಂದೆಯನ್ನು ಪರಂಪಿತನೆಂದು ಹೇಳುವುದಿಲ್ಲ. ಪರಂಪಿತ ಪರಮಾತ್ಮ ಎಂದು ದುಃಖದಲ್ಲಿರುವಾಗಲೇ ನೆನಪು ಮಾಡುತ್ತಾರೆ. ಪರಮಾತ್ಮ ಪರಮಧಾಮದಲ್ಲಿರುತ್ತಾರೆ. ಭಗವಂತ ಮಕ್ಕಳಿಗೆ ಭಕ್ತಿಯ ಫಲವನ್ನು ಕೊಡುತ್ತಾರೆ. ಏನು ಕೊಡುತ್ತಾರೆ? ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆ. ಅವರು ಜ್ಞಾನ ಸಾಗರನಾಗಿದ್ದಾರೆ. ಅವರೇ ಬಂದು ರಾಜಯೋಗವನ್ನು ಕಲಿಸುತ್ತಾರೆ. ಭಗವಂತ ತಂದೆಯೂ ಆಗಿದ್ದಾರೆ, ಶಿಕ್ಷಣ ಕೊಡುವ ಶಿಕ್ಷಕನೂ ಆಗಿದ್ದಾರೆ, ಸದ್ಗುರುವೂ ಆಗಿದ್ದಾರೆ. ಹೀಗೆ ತಿಳಿಸಿಕೊಟ್ಟಾಗ ಸರ್ವವ್ಯಾಪಿಯ ವಿಚಾರವು ಹೊರಟು ಹೋಗುತ್ತದೆ. ತಂದೆಯೇ ಮನುಷ್ಯ ಸೃಷ್ಟಿಯ ಬೀಜರೂಪರಾಗಿದ್ದಾರೆ. ಅವರೇ ಬಂದು ನಮಗೆ ಮನುಷ್ಯ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಿಳಿಸುತ್ತಾರೆ. ತಂದೆಯು ಸ್ವರ್ಗದ ಸ್ಥಾಪನೆ ಮಾಡುತ್ತಾರೆ. ಈ ಬೇಅದ್ದಿನ ತಂದೆಯಂತೂ ಸರ್ವ ಆತ್ಮಗಳ ತಂದೆಯಾಗಿದ್ದಾರೆ. ಜ್ಞಾನ ಸಾಗರನಾಗಿದ್ದಾರೆ. ಸಚ್ಚಿತ್ ಆನಂದ ಸ್ವರೂಪನಾಗಿದ್ದಾರೆ. ಸುಖದ ಸಾಗರ, ಶಾಂತಿಯ ಸಾಗರನಾಗಿದ್ದಾರೆ. ಶಿಕ್ಷಣ ಕೊಡುವುದೆಂದರೆ ನೆನಪನ್ನು ಕಲಿಸಿಕೊಡುತ್ತಾರೆ. ಭಾರತದ ಪ್ರಾಚೀನ ರಾಜಯೋಗವೆಂದು ಗಾಯನವಿದೆ. ಈ ಸಂಗಮ ಯುಗ ಬಹಳ ಹಳೆಯ ಯುಗವಾಗಿದೆ. ಆತ್ಮಗಳ ತಂದೆಯಲ್ಲಿಯೇ ಎಲ್ಲ ಜ್ಞಾನವಿದೆ. ಇದು ಅವರ ವಿಶೇಷತೆಯಾಗಿದೆ. ಋಷಿಮುನಿ ಮೊದಲಾದವರು ಸಹ ನಾವು ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿಲ್ಲ ಎಂದು ಹೇಳುತ್ತಿದ್ದರು. ಸದ್ಗತಿ ಮಾಡುವ ಸದ್ಗತಿದಾತ ಒಬ್ಬರೇ ಆಗಿರುತ್ತಾರೆ. ಆದಿ ಸನಾತನ ದೇವಿ ದೇವತಾ ಧರ್ಮಕ್ಕೆ ಸದ್ಗತಿ ಎಂದು ಕರೆಯಲಾಗುವುದು. ಅಲ್ಲಿ ಬಹಳ ಕಡಿಮೆ ಜನ ಇರುತ್ತಾರೆ. ಯಾವ ರಾಜರು ಬರುತ್ತಾ ಹೋಗುತ್ತಾರೆ ಅವರಿಗೆ ಅವರದ್ದೇ ಭಾಷೆ ಇರುತ್ತದೆ. ಹಾಗೆಯೇ ಸತ್ಯಯುಗಿ ರಾಜರ ಭಾಷೆ ಅವರದ್ದೇ ಆಗಿದೆ. ಅಲ್ಲಿ ಸಂಸ್ಕೃತವಿರುವುದಿಲ್ಲ. 63 ಜನ್ಮ ಭಕ್ತಿ ಮಾಡಲೇಬೇಕು. ಈಗ ನೀವು 21 ಜನ್ಮಗಳಿಗಾಗಿ ಸದ್ಗತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಿ. ಆತ್ಮವು ಸತ್ಯವೂ ಆಗಿದೆ, ಚೈತನ್ಯವೂ ಆಗಿದೆ. ತಂದೆಯು ಸತ್ಯ ಚೈತನ್ಯವಾಗಿದ್ದು ವೃಕ್ಷಪತಿಯೂ ಆಗಿದ್ದಾರೆ. ಕಲಿಯುಗಿ ಕುಲ ಲೋಕ ಮರ್ಯಾದೆಯನ್ನು ಬಿಟ್ಟು ಈಶ್ವರಿಯ ಕುಲ ಮರ್ಯಾದೆಯನ್ನು ಧಾರಣೆ ಮಾಡಬೇಕು. ಅಶರೀರಿ ತಂದೆಯು ಏನು ಹೇಳುತ್ತಾರೆ ಅದನ್ನು ಅಶರೀರಿಯಾಗಿ ಕೇಳುವಂತಹ ಅಭ್ಯಾಸ ಮಾಡಿಕೊಳ್ಳಬೇಕು. ಬೇಅದ್ದಿನ ತಂದೆಯೂ ಆಗಿದ್ದಾರೆ, ಶಿಕ್ಷಕನೂ ಆಗಿದ್ದಾರೆ, ಸದ್ಗುರುವೂ ಆಗಿದ್ದಾರೆ. ಈ ಅಂತರವನ್ನು ಎಲ್ಲರಿಗೂ ತಿಳಿಸಬೇಕು. ಬೇಅದ್ದಿನ ತಂದೆಯು ಸರ್ವವ್ಯಾಪಿಯಲ್ಲ ಎಂದು ಸಿದ್ಧ ಮಾಡಬೇಕು. ಅದ್ದಿನ ಒಳಪು ವೈಯಾರದಿಂದ ಹೊರಬಂದು ಆತ್ಮೀಯ ಅಭಿಮಾನದಲ್ಲಿರುವಂತಹ ಪ್ರೀತಿ ಬುದ್ಧಿ ಭವ ತಂದೆಯ ಜೊತೆ ಸೇವೆಯ ಜೊತೆ ಮತ್ತು ಪರಿವಾರದ ಜೊತೆ ಪ್ರೀತಿ ಇದ್ದಲ್ಲಿ ಪರಿಶ್ರಮದಿಂದ ಮುಕ್ತರಾಗಿ ಬಿಡುವಿರಿ. ನನ್ನದು ಎನ್ನುವ ಶಬ್ದವೇ ತೊಡಕಿನಲ್ಲಿ ತರುತ್ತದೆ. ಆದರೆ ಯಾವುದು ತಂದೆಯಿಂದ ಭಿನ್ನವಾಗಿದೆ ಅದು ನನ್ನದಲ್ಲವೇ ಅಲ್ಲ. ನನ್ನ ಸ್ವಭಾವ
ತಂದೆಯ ಸ್ವಭಾವದಿಂದ ಭಿನ್ನ ಆಗಲು ಸಾಧ್ಯವಿಲ್ಲ. ಓಂ ಶಾಂತಿ. 21 ಜನ್ಮಗಳಿಗೆ 21 ಪರಮಾತ್ಮನ ಮಹಾವಾಕ್ಯವನ್ನ ಆಲಿಸಿ ನಿಮ್ಮದೇ ಆದಂಥ ಈ ಚಾನಲಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತ ಮರಿಬೇಡಿ. ಓಂ ಶಾಂತಿ.